ಬೀದಿಗುಡ್ಡೆ ತಂಡಗಳು ಸಜ್ಜಾಗಬೇಕು ಮುಂದಿನ ಪಂದ್ಯಾಟಕ್ಕಾಗಿ. 19ನೇ ಪಂದ್ಯಾಟಕ್ಕಾಗಿ ಭಾರತ್ ಫ್ರೆಂಡ್ಸ್ ಇರಾ, ನಂದಿ ಫ್ರೆಂಡ್ಸ್ ನಂದಿಬೆಟ್ಟ. ತಮಗಿದು ಮೊದಲ ಕರೆ. ಇಸುಗೆ ಪಂದ್ಯ ಪ್ರಾರಂಭಗೊಳ್ಳುತ್ತಾ ಇದೆ. ಆದರ್ಶ ಹೊಸಮಠ ವಿರುದ್ಧವಾಗಿ ಶೈನ್ ಸ್ಪೋರ್ಟ್ಸ್ ಮಾನಿ ತಂಡಗಳ ಮಧ್ಯ ಯಾವುದೇ ಅಂಕಿಲದೆ ಮರು ವಾಪಸ್ ಕಣ್ಕೊಳ್ತಾ ಇದೆ. ಒಂದು ಕ್ಷಣದೊಂದಿಗೆ ಪಂದ್ಯಗಳು ಸಾಗಿ ಬರ್ತಾ ಇದೆ. ಅದೇ ರೀತಿ ಥಯ ಆಗಮನ ಕಣ್ಕೊಳ್ತಾ ಇರುವಂತಹ ಅರಿವರ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಬೆಳಿಸದೇ ಬೆಳೆದ ಆಟಗಾರರ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಯಾವುದೇ ಅಂಕಿಲದೆ ಮರು ವಾಪಸ್ ಕಣ್ಕೊಳ್ತಾ ಇರುವಂತೆ ಎಂಟಿ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಅದೇ ರೀತಿ ಮತ್ತೆ ದಾಳಿಗಾರರ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಉಜಿರೆ ಉತ್ಸವ ಕಬಡ್ಡಿ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಶ್ರೀ ಧರ್ಮಸ್ಥಳ SKDRDPನ ಮ್ಯಾನೇಜರ್ ಆಗಿರುವಂಥ ಗೌರವಾನ್ವಿತ ಶ್ರೀ ಸುರೇಂದ್ರ ಅವರು ಆಗಮಿಸಿದ್ದಾರೆ. ಸೊ ಅವರನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ನವೀನ್ ರೈ ಅವರು ಶಾಲು ಹೊದಿಸಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ತಮ್ಮಲ್ಲಿ ವಿನ್ನಹವನ್ನು ಮಾಡ್ತಾ ಇದ್ದಾವೆ. ರೀತಿ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತ ಅರಿವರ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತ third right, board 11 midi, decided right, third right.
2-1 ಪಂದ್ಯಗಳು ಸಾಗಿ ಬರ್ತಾ ಇದೆ. ಶೈನ್ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ 2-1. ಅದೇ ರೀತಿ ಮತ್ತೆ 5 ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಜರ್ಸಿ ನಂಬರ್ 33 ಧ್ರುವತಾರೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಯಾವುದೇ ಅಂಕಿಲದೆ ಮರು ವಾಪಸ್ಸಾತಿ ಕಾಣ್ಕೊಳ್ತಿರುವಂತೆ ಎಂಟಿ ದಾಳಿಯನ್ನು ಸಂಘಟಿಸಿಕೊಂಡ್ರೆ ಅದೇ ರೀತಿ ಮತ್ತೆ ಥರ್ಡ್ ರೈಟ್ ಮಾಡು ಇಲ್ಲವೇ ಮಡಿ ಅಂಕವನ್ನು ಪಡೆಯಲು ಬೇಕಾದಂತಹ ಒತ್ತಡ ದಾಳಿಗಾರನಿಗೆ. ಆಹಾ ಮತ್ತೆ ಕಾರ್ನರ್ ವಿಭಾಗದಲ್ಲಿ ಅಂಕವನ್ನು ಪಡೆದುಕೊಳ್ತಿರುವಂತೆ ಬ್ಯಾಕ್ ಟು ಬ್ಯಾಕ್ ಥರ್ಡ್ ರೈಟ್ ಟೈಮ್ ಔಟ್. ಶೈನ್ ಫ್ರೆಂಡ್ಸ್ ಮಣಿ ವಿರುದ್ಧವಾಗಿ ಥರ್ಡ್ ರೈಟ್. ಆದರ್ಶ ಹೊಸಮೇಟ ತಂಡಗಳ ಮಧ್ಯೆ ಪಂದ್ಯ ಸಾಗಿ ಬರ್ತಾ ಇದೆ 17 ಮ್ಯಾಚ್. ಬೋನಸ್ ಮಾಡುವಂತ ಯತ್ನಗಳು ಕಣ್ಕೊಳ್ತಾ ಇದೆ. ಬೋನಸ್ ಅಂಕದ ಪ್ರಾಪ್ತಿ ಕಣ್ಕೊಳ್ತಾ ಇದೆ. ಅದೇ ರೀತಿ ಮತ್ತೆ ನೆಲುವಿನ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಆಹಾ ಬಲಿಷ್ಠವಾಗಿರುವಂತ ಡಿಫೆನ್ಸ್ ಕಣ್ಕೊಳ್ತಾ ಇದೆ ಸೆಕೆಂಡ್ ಮ್ಯಾನ್ ವಿಭಾಗದಲ್ಲಿ. ನೆಲ್ಲಕ್ಕೆ ಮೂರರಲ್ಲಿ ಪಂದ್ಯಕಟ್ಟಗಳು ಸಾಗಿ ಬರ್ತಾ ಇದೆ. ಅದೇ ರೀತಿ ಅಫಿಷಲ್ ಅಫ್ರೀದ್ ಆಗಮನ ಕಣ್ಕೊಳ್ತಾ ಇದೆ. ಜರ್ಸಿ ನಂಬರ್ 4 ಧ್ರುವತಾರೆ ಹಲವಾರು ಪಂದ್ಯಗಳನ್ನು ಆಡಿದಂತ ಅನುಭವ, ಚುರುಕಿನ ಪಾದ ಚಲನೆಯ ದಾಳಿಗಾರ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಬೋನಸ್ ಅಂಕದ ಪ್ರಾಪ್ತಿ ಕಣ್ಕೊಳ್ತಾ ಇದೆ. ಐದು ಮೂರರಲ್ಲಿ ಪಂದ್ಯಕಟ್ಟಗಳು ಸಾಗಿ ಬರ್ತಾ ಇದೆ. ಅದೇ ರೀತಿ ದಯ ಆಗಮನ ಕಣ್ಕೊಳ್ತಿರುವಂತ ತಡೆಗೋಡ ಬಲಿಷ್ಠವಾಗಿರುವಂತ ಡಿಫೆನ್ಸ್ ಕಣ್ಕೊಳ್ತಾ ಇದೆ ಆದರ್ಶ ಹೊಸಮಠ. ಮತ್ತೆ ಒಂದು ಅಂಕದ ಸೇರ್ಪಡೆ ಎದುರಾಳಿ ಕಣ್ಕೊಟ್ರೆ 5 ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ 6-3 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಆದರ್ಶ ಹೊಸಮಠ. ಎಂಟಿ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಅದೇ ರೀತಿ ಮತ್ತೆ 6 ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಚುರುಕಿನ ಪಾದ ಚಲನೆಯ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ದಾಳಿಗಾರ ಯಾವುದೇ ಅಂಕಲದೆ ವಾಪಸ್ಸಾತಿ ಕಣ್ಕೊಳ್ತಿರುವಂತೆ ಎಂಟಿ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಮಧ್ಯೆ ದಾಳಿಗಾರ ದಾಳಿಯಲ್ಲಿ ಮುಂದಿನ ಪಂದ್ಯಕೂಟಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು.
ಅರ್ಧ ವಿರಾಮದ ಘೋಷಣೆ ಕೈಗೊಳ್ತಾ ಇದೆ. ಆಫ್ ಟೈಮ್ 6-3 3 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಆದರ್ಶ ಹೊಸಮಠ. ಮುಂದಿನ ಪಂದ್ಯಗಳಿಗಾಗಿ ಕರೆಯನ್ನು ರವಾನೆ ಮಾಡಿಕೊಂಡಿರುತ್ತೀವಿ. ಎರಡು ತಂಡಗಳು ಸಿದ್ಧತೆ ಮಾಡಿಕೊಳ್ಳುವಂಥದ್ದು. ಸಿದ್ಧಿವಿನಾಯಕ ಬಳಿಪ ವಿರುದ್ಧವಾಗಿದೆ ದುರ್ಗ ಪರಮೇಶ್ವರಿ ದೇವಿಪುರ ತಂಡಗಳ ಮಧ್ಯೆ ಮುಂದಿನ ಪಂದ್ಯಗಳಿಗಾಗಿ ಸಿದ್ಧತೆ. 18ನೇ ಪಂದ್ಯಗಳಿಗಾಗಿ ಪ್ರಥಮ ಅತಿಥಿ ದ್ವಿತೀಯ ಕರೆ. ಅರ್ಧ ವಿರಾಮದ ನಂತರ ಮತ್ತೆ ಇಲ್ಲಿ ಪಂದ್ಯಗಳು ಸಾಗಿ ಬಂದರೆ 6-3 3 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಿರುವಂತೆ ಆದರ್ಶ ಹೊಸಮಠ 3 ಅಂಕದ ಮುನ್ನಡೆಯಲ್ಲಿ. ಐವರು ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತ ಯಾವುದೇ ಅಂಕಲದೆ ವಾಪಸ್ಸಾತಿ ಕನ್ಕೊಳ್ತಾ ಇರುವಂತೆ ಎಂಟಿ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತದ. ಮತ್ತೆ ಕಾರ್ನರ್ ವಿಭಾಗದಲ್ಲಿ ಅಂಕವನ್ನು ಪಡೆದುಕೊಳ್ತಿರುವಂತಿದೆ. 1 ಅಂಕದ ಪ್ರಾಪ್ತಿ ಕನ್ಕೊಳ್ತಾ ಇರುವಂತೆ 4-6ರಲ್ಲಿ ಪಂದ್ಯಗಳು ಸಾಗಿ ಬರ್ತಾ ಇದೆ. ಅದೇ ರೀತಿ ಮತ್ತೆ ಐವರು ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತಿದೆ. ಆಹಾ ಅಲ್ಲೇ ಆಬಾ ಮಿಡ್ ಲೈನ್ ಸಮೀಪದಲ್ಲಿ ಮತ್ತೆ ಬಂಧನ ಕನ್ಕೊಳ್ತಾ ಇದೆ. ಮತ್ತೆ 4 ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಕಿಕ್ ಮಾಡುವಂತ ಯತ್ನಗಳು ಕನ್ಕೊಳ್ತಾ ಇದೆ. ಅದೇ ರೀತಿ 5-6ರಲ್ಲಿ ಪಂದ್ಯಗಳು ಸಾಗಿ ಬರ್ತಾ ಇದೆ. 5-6 ಇನ್ ಫೇವರ್ ಆಫ್ ಆದರ್ಶ ಹೊಸಮಠ. ಸೆಕೆಂಡ್ ಆಫ್ ದ ಫಸ್ಟ್ ಟೈಮ್ ಔಟ್. ವಿಶ್ರಾಂತಿಯ ಬಳಿಕ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತ ಆಹಾ ಮತ್ತೆ ಬಲಿಷ್ಠವಾಗಿರುವಂತ ಕಾರ್ನರ್ ವಿಭಾಗದಲ್ಲಿ ಆಂಕಲ್ ಹೋಲ್ಡ್ ಕನ್ಕೊಳ್ತಾ ಇದೆ. ಲಾಸ್ಟ್ 5 ಮಿನಿಟ್ ಕಟ್ಟಕಡೆಯ 5 ನಿಮಿಷದ ಆಟದ ಅವಧಿ ಮಾತ್ರ ಕನ್ಕೊಳ್ತಾ ಇದೆ. 6-6ರಲ್ಲಿದೆ. ಆಹಾ ಬಲಿಷ್ಠದೈತ ದೇವಳಂತ ಆಟಗಾರನ ಬಂಧನ. ಟ್ಯಾಕಲ್ ಮೇ ಟ್ಯಾಕಲ್ ಸೂಪರ್ ಡೂಪರ್ ಟ್ಯಾಕಲ್ ಮುಖೇನ 2 ಅಂಕದ ಪ್ರಾಪ್ತಿ ಕನ್ಕೊಳ್ತಾ ಇದೆ. 8-6 2 ಅಂಕದ ಮುನ್ನಡೆಯಲ್ಲಿ ಆದರ್ಶ ಹೊಸಮಠ. ಮತ್ತೆ ಐವರ ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತಿದೆ. ಮತ್ತೆ ಅಂಕದ ಸೇರ್ಪಡೆ ಇದರೊಳಗೆ 7-8ರಲ್ಲಿದೆ ಪಂದ್ಯ. ಅಂಕ ಇದರೊಳಗೆ ಮತ್ತೆ ಪಂದ್ಯ ಸಮಬಲದ ಹೋರಾಟದೊಂದಿಗೆ ಪಂದ್ಯಗಳು ಸಾಗಿ ಬರ್ತಾ ಇದೆ. 8-8ರಲ್ಲಿ ಸಮ. ಟೈಮ್ ಔಟ್ ಆದರ್ಶ ಹೊಸಮಠ. ಲಾಸ್ಟ್ 4 ಮಿನಿಟ್. ಲಾಸ್ಟ್ 4 ಮಿನಿಟ್. ಅದೇ ರೀತಿ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತಿದೆ. ಸಮಬಲದ
9-8ರಲ್ಲಿ ಪಂದ್ಯಕೂಟಗಳು ಸಾಗಿ ಬರುವಂತೆ ಅಲ್ಲೂ ಬಿಟ್ಟು ಮುಖ್ಯವನ್ನು 3 ಅಂಕದ ಸೇರ್ಪಡೆ 12-8ರಲ್ಲಿ ಪಂದ್ಯಕೂಟಗಳು ಸಾಗಿ ಬರ್ತಾ ಇದೆ. ಲಾಸ್ಟ್ 3 ಮಿನಿಟ್ ಕಟ್ಟಕಡೆಯ 3 ನಿಮಿಷದ ಆಟದ ಅವಧಿ ಮಾತ್ರ ಕಂಡುಕೊಳ್ತಾ ಇದೆ. ಹನ್ನೆರಡು 8ರಲ್ಲಿ ಪಂದ್ಯಕೂಟಗಳು ಸಾಗಿ ಬರ್ತಾ ಇದೆ. ಮುನ್ನಡೆಯಲ್ಲಿ ಶೈನ್. ಯಾವುದೇ ಅಂಕಲದೆ ವಾಪಸ್ ಹತ್ತಿ ಕಂಡುಕೊಳ್ತಾ ಇರುವಂತೆ ಎಂಟಿ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಇದೆ. ಅದೇ ರೀತಿ ಬತ್ತಿ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಮತ್ತೆ ಅಂಕದ ಅವಳಿ ಅಂಕದ ಪ್ರಾಪ್ತಿ ಕಂಡುಕೊಳ್ತಾ ಇದೆ. 10-12ರಲ್ಲಿದೆ ಪಂದ್ಯ. ರಿವರ್ಸ್ ಕಿಕ್ ಮಾಡುವಂತೆ ಯತ್ನಗಳು ಕಂಡುಕೊಳ್ತಾ ಇದೆ. ಲಾಸ್ಟ್ 2 ಮಿನಿಟ್ ಕಟ್ಟಕಡೆಯ 2 ನಿಮಿಷದ ಆಟದ ಅವಧಿ ಮಾತ್ರ ಕಂಡುಕೊಳ್ತಾ ಇದೆ. 10-12ರಲ್ಲಿ ಪಂದ್ಯಕೂಟಗಳು ಸಾಗಿ ಬರುವಂತೆ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಶೈನ್ ಫ್ರಾನ್ಸ್. ಮುನ್ನಡೆಯಲ್ಲಿ 2 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಳ್ತಿರುವಂತೆ ಶೈನ್ ಫ್ರೆಂಡ್ಸ್ ಮಾನಿ. 10-12ರಲ್ಲಿ ಪಂದ್ಯಕೂಟಗಳು ಸಾಗಿ ಬರ್ತಾ ಇದೆ. ಅದೇ ರೀತಿ ಮುಂದಿನ ಪಂದ್ಯಕೂಟಕ್ಕಾಗಿ ಕರೆಯನ್ನು ರವಾನೆ ಮಾಡಿಕೊಂಡಿದ್ದೀವಿ. 2 ತಂಡಗಳು ಸಿದ್ಧತೆ ಮಾಡಿಕೊಳ್ಳುವಂಥದ್ದು ಪಂದ್ಯ ಮುಕ್ತಾಯ ಹಂತವನ್ನು ಕಂಡುಕೊಳ್ತಾ ಇದೆ. ಸಿದ್ಧಿವಿನಾಯಕ ಬಳಿಪ ವಿರುದ್ಧವಾಗಿ ದುರ್ಗಾ ಪರಮೇಶ್ವರಿ ದೇವಿಪುರ ತಂಡದ ಆಟಗಳ ಮಧ್ಯೆ ಮುಂದಿನ ಪಂದ್ಯಕೂಟಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುವಂಥದ್ದು. ಥರ್ಡ್ ರೈಟ್ ಬೋರ್ಡ್ ಇಲ್ಲಿ ಬಿಂಬಡಿ ಡಿಸೈಡೆಡ್ ರೈಟ್. ಬಲಿಷ್ಠವಾಗಿರುವಂತ ದಾಳಿಯನ್ನು ಸಂಘಟಿಸಿಕೊಂಡ್ರೆ ಬಲಿಷ್ಠವಾಗಿರುವಂತಹ ಡಿಫೆನ್ಸ್ ಕಂಡುಕೊಳ್ತಾ ಇದೆ ಆದರ್ಶ ಹೊಸಮಠ. ಅದೇ ರೀತಿ ಮತ್ತೆ 4 ಡಿಫೆಂಡರ್ಗಳ ಮಧ್ಯೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ 11-12ರಲ್ಲಿ ಲಾಸ್ಟ್ 11ರಲ್ಲಿ ಪಂದ್ಯಕೂಟಗಳು ಸಾಗಿ ಬರ್ತಾ ಇದೆ. ಪಂದ್ಯ ಸಮಬಲ ಲಾಸ್ಟ್ 1 ಮಿನಿಟ್ ಕಟ್ಟಕಡೆಯ 1 ನಿಮಿಷದ ಆಟದ ಅವಧಿ ಮಾತ್ರ ಕಂಡುಕೊಳ್ತಾ ಇದೆ. ಪಂದ್ಯ ಸಮಬಲದ ಹೋರಾಟದೊಂದಿಗೆ ಪಂದ್ಯಗಳು ಸಾಗಿ ಬರ್ತಾ ಇದೆ. 12-12ರಲ್ಲಿದೆ. ಬಲಿಷ್ಠವಾಗಿರುವ ದೈತ್ಯ ಶಿವಳ್ಳನ ಬಂಧನ. 13-12ರಲ್ಲಿ ಪಂದ್ಯಕೂಟಗಳು ಸಾಗಿ ಬರ್ತಾ ಇದೆ. 1 ಅಂಕದ ಮುನ್ನಡೆಯಲ್ಲಿ ಆದರ್ಶ ಹೊಸಮಠ. ಅದೇ ರೀತಿ ಮತ್ತೆ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ಜರ್ಸಿ ನಂಬರ್ 1ರ ಧ್ರುವ ತಾರೆ. ಚುರುಕಿನ ಪಾದಚಲನೆಯ ದಾಳಿಯನ್ನು ಸಂಘಟಿಸಿಕೊಳ್ತಿರುವಂತೆ ದಾಳಿಗಾರ. ಪಂದ್ಯ ಸಂಪೂರ್ಣಗೊಳ್ಳುತ್ತಾ ಇದೆ. ಈ ಮುಖಾಂತರ ಜಯಶೈಲಿ ಕನ್ಕೊಳ್ತಿರುವ ತಂಡ ಆದರ್ಶ ಹೊಸಮಠ ತಂಡ ಜಯಶೈಲಿ ಕನ್ಕೊಳ್ತಾ ಇದೆ. 2 ತಂಡಗಳಿಗೆ ಧನ್ಯವಾದಗಳೊಂದಿಗೆ ಮುಂದಿನ ಪಂದ್ಯಗಳಿಗಾಗಿ ಬರುವಂತೆ 18ನೇ ಪಂದ್ಯಗಳಿಗಾಗಿ ಬನ್ನಿ. ಶ್ರೀ ದುರ್ಗಾ ಪರಮೇಶ್ವರಿ ದೇವಿಪುರ ವಿರುದ್ಧವಾಗಿ ಸಿದ್ಧಿವಿನಾಯಕ ಬಲಿಪ ತಂಡಗಳು ಬರುವಂತೆ 18ನೇ ಪಂದ್ಯಕೂಟಕ್ಕಾಗಿ ಕರೆಯಲಿದೆ.